ಶುಗರ್ ಫ್ಯಾಕ್ಟ್ರೀಸ್ ಡ್ಯೂಸ್ ಬಗ್ಗೆ ಏನು ಸಮಸ್ಯೆ ಇದೆ? ಇಲ್ಲ, ಸಮಸ್ಯೆ ಇಲ್ಲ. ಆಲ್ಮೋಸ್ಟ್ ಕೆಲವು ಫ್ಯಾಕ್ಟ್ರೀಸ್ 80% ಕೊಟ್ಟಿದ್ದಾರೆ, ಕೆಲವು ಮಂದಿ 75% ಕೊಟ್ಟಿದ್ದಾರೆ. ಓನ್ಲಿ ಕೆಲವು ಫ್ಯಾಕ್ಟ್ರೀಸ್ ಮಾತ್ರ ಸ್ವಲ್ಪ 55-60% ಕ್ರಾಸ್ ಆಗಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆಗಳು ಆಗ್ತಾನೆ ಇವೆ, ನಾವೇನು ಹೇಳ್ತೀರಿ? ಯಾರು ಹೇಳ್ತಾರೆ? ನೀವು ಹೇಳ್ತಾನೆ ಇದ್ದೀರಿ, ಅದು ಆಗ್ತಾನೇ ಇಲ್ಲ. ಅಲ್ಲ, ನಿಮ್ಮವರು ಮಾತಾಡ್ತಿದ್ದಾರೆ. ಅವ್ರು ಮಾತಾಡಿದ್ರೆ ಅವ್ರಿಗೆ ಕೇಳಿ, ನಾನಂತರೂ ಮಾತಾಡಿಲ್ಲ. ಸರ್, APMC ಕಾಯ್ದೆ ತಿದ್ದುಪಡಿ ಆಗಿತ್ತು, ಅದು ಬೆಳಗಾವಿ ಖಾಸಗಿದು ಒಂದು ಗೊಂದಲ ಇತ್ತು. ಅದು 4 ಇದ್ದಾವೆ, ಆ ಥರ ರಾಜ್ಯದಲ್ಲಿ 4 ಇದ್ದಾವೆ. ಅದಕ್ಕೆ ಬೇರೆ ಆ್ಯಕ್ಟ್ ಮಾಡಿ ಅದನ್ನು ಅಬಾಲಿಷ್ ಮಾಡ್ತೀವಿ. ಸ್ವಲ್ಪ ಮಾಡಲೇಬೇಕು, ಯಾಕೆಂದರೆ ಸರ್ಕಾರಕ್ಕೆ ಬರ್ತಕ್ಕಂಥ ತೆರಿಗೆ ಅದು ನೋಡಿ, ನಿಯಂತ್ರಣ ಇಲ್ಲಂತಿಲ್ಲ, ನಿಯಂತ್ರಣ ರೆಗ್ಯುಲೇಟ್ ಮಾಡೋಕ್ಕೆ ಬರುತ್ತೆ. ಬಟ್ ಏನಾಗ್ತದೆ, ಸರ್ಕಾರಿ APMC ಇರಬೇಕನ್ನೋ ಕಾನ್ಸೆಪ್ಟ್ ಇತ್ತು. ಆದರೆ ಇನ್ ಬಿಟ್ವೀನ್ ಅದು ನಿಮ್ಗೆ ಗೊತ್ತಿದೆ, ಲೋಕಸಭೆಯಲ್ಲಿ ಬಿಲ್ ವಿಡ್ರಾ ಮಾಡಿದ ಮೇಲೆ ಆ ಸಂದರ್ಭದಲ್ಲಿ 4 ಪ್ರೈವೇಟ್ APMC ಬಂದಿದೆ ಅಷ್ಟೇ. ಅದನ್ನು ಸರಿ ಮಾಡ್ತಾರೆ ಸರ್? ಹಾಂ, 100% ಸರಿ. ವೇಯಿಂಗ್ ಸ್ಕೇಲ್ಗಳು 2 ವರ್ಷ ಆಗ್ತಾವೆ ಹೇಳ್ತಾ ಇದ್ದೀರಿ, ಶುಗರ್ ಫ್ಯಾಕ್ಟ್ರಿಯಲ್ಲಿ ಇಲ್ಲ ರೀ, ಈಗ ಆಲ್ರೆಡಿ ಅನೌನ್ಸ್ಮೆಂಟ್ ಅಲ್ಲ, ಆಲ್ರೆಡಿ ವೇಯಿಂಗ್ ಮಿಷನ್ನಲ್ಲಿ 2 ಟೈಪ್ ಇದೆ. ಮೊದಲು ಅನಲಾಗ್ ಸಿಸ್ಟಮ್ ಮೇಲೆ ಈ ವೇಯಿಂಗ್ ಮೆಷಿನ್ಸು ಮಾಡ್ತಿದ್ರು ಫ್ಯಾಕ್ಟ್ರಿಯವರು. ಅದನ್ನೀಗ ಡಿಜಿಟಲೀಕರಣ ಮಾಡಿದ್ದೀವಿ, ಡಿಜಿಟಲ್ ವೇಯಿಂಗ್ ಮೆಷಿನ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ 72 ಮಷಿನ್ಸು 72 ಫ್ಯಾಕ್ಟ್ರೀಸ್ನಲ್ಲಿ ಆ ಥರ ಮಾಡಿ ಈಗ ಆಗಿದೆ. ಜೊತೆಗೆ ನಾವು ಕೂಡ ಸರ್ಪ್ರೈಸಿಂಗ್ಲಿ ರ್ಯಾಂಡಮ್ ಚೆಕ್ ಮಾಡಬೇಕಂತೇಳಿ ಒಂದು 10 ಕಡೆ ನಾವು ವೇಯಿಂಗ್ ಮೆಷಿನ್ಸ್ ಹಾಕಬೇಕು ಓನ್ ಅಂಥೇಳಿ ನಾವು ಡಿಸಿಷನ್ ತೊಗೊಂಡಿದ್ದೀವಿ. ಅದರ ಪ್ರಕಾರ ಮೊದಲು ಮೊಬೈಲ್ ಯೂನಿಟ್ 2 ಹಾಕ್ತೀವಿ, ಆಮೇಲೆ ಲೊಕೇಶನ್ಸ್ನಲ್ಲಿ ಎಲ್ಲೆಲ್ಲಿ ಜಾಗ ನಮಗೆ ಸಿಗ್ತದೆ, ಎಲ್ಲೆಲ್ಲಿ ಫ್ಯಾಕ್ಟ್ರಿ ಇದ್ದಾವೆ, ಎಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂತ ಲೊಕೇಶನ್ಸ್ ಈಗಾಗಲೇ 5ರಿಂದ 6 ಸೆಲೆಕ್ಟ್ ಆಗಿದ್ದಾವೆ. ಇನ್ನೊಂದು 2-3 ಬಾಕಿ ಇದೆ, ಅದು ಮಾಡಿದರೆ ಬರೋ ಸೀಸನ್ನಲ್ಲಿ ಮುಗಿಸ್ತೀವಿ. ಫಸ್ಟ್ ಕಾರ್ಖಾನೆ ಮಾಲೀಕರು ಕೆಲವೊಂದಿಷ್ಟು ಮಾಲೀಕರು ಬಿಲ್ಲನ್ನು ಕೊಡ್ತಿಲ್ಲ ಅಂತ. ಇಲ್ಲ, ನಾನು ಹೇಳಿದ್ನಲ್ಲ, 80% ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡಿಸಿದ್ದೀವಿ. ಲಾಸ್ಟ್ ಟೈಮ್ 20,500 ಕೋಟಿ ಮೇಲೆ ಇತ್ತು, ಫುಲ್ 100% ಕೊಡಿಸಿದ್ದೀವಿ. UP ಗೌರ್ಮೆಂಟು ಕೊಡಿಸಿಲ್ಲ, ಮಹಾರಾಷ್ಟ್ರ ಕೊಡಿಸಿಲ್ಲ, ಕರ್ನಾಟಕ ಮಾತ್ರ ಕೊಡಿಸಿರೋದು. ಈ ಸರ್ತಿ ಕೂಡ ಸೀಸನ್ ಮುಗಿಯೋದ್ರೊಳಗಾಗಿ ನಾವು 100% ಮಾಡ್ತೀವಿ. ಮುಂದಿನ ಅವಧಿಗೂ ನಮ್ಮ CM ಸಿದ್ದರಾಮಯ್ಯನವರ ನೇತೃತ್ವ ಬೇಕಂತೇಳಿ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾರೆ, ತಾವೇನು ಹೇಳ್ತೀರಿ? ಯಾರು ಇಲ್ಲ ಅಂತ ಹೇಳಿದ್ದಾರೆ, ಅವರೇ ಇದ್ದಾರಲ್ಲ. ಮುಂದೂ ಅವರು ಇರ್ಬೋದು, ಅದ್ರಾಗೇನು ತಪ್ಪಿದೆ, ಅವರೇ ಇರ್ತಾರೆ. 5 ವರ್ಷ ಕಂಟಿನ್ಯೂ ಆಗ್ತದೆ. ನೋಡಿ, ಈಗ CM ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ನುಡಿತಕ್ಕಂಥ ಕೆಲಸ ಅಲ್ಲ. CLP ಮತ್ತು ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಅದರಲ್ಲಿ 2 ಮಾತೇ ಇಲ್ಲ. ಈಗ ಅವರೇ ಪ್ರೆಸೆಂಟ್ CM ಇದ್ದಾರೆ, ಅವರೇ ಮುಂದುವರಿತಾರೆ. ಅದು ನನಗೆ ಗೊತ್ತಿಲ್ಲ, ನೀವು ಮೇಲೆ ಕೇಳ್ತೀರಂತ ಅದು ಚರ್ಚೆ ಆಗ್ತದೆ. ನನಗೂ ಈಗ ಕೇಳಿದ್ರಲ್ಲ, ನಾನು ಹೇಳಿದ್ದೆ ನಿಮಗೆ. ನೀವು ಅವ್ರಿಗೇನು ಕೆಲಸ ಮಾಡೋಕ್ಕೆ ರಗಡಿದೆ, ಅದನ್ನು ಮಾಡಿದರೆ ಸಾಕು. ಇದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲಾರ್ದನ್ನು ಚರ್ಚೆ ಮಾಡಿ ಏನು ಮೈ ಮೇಲೆ ಹಾಕೊಳ್ಳೋದಿರುತ್ತೆ. ಶುಗರ್ ಫ್ಯಾಕ್ಟ್ರೀಸ್ ಡ್ಯೂಸ್ ಬಗ್ಗೆ ಏನು ಸಮಸ್ಯೆ ಇದೆ? ಇಲ್ಲ, ಸಮಸ್ಯೆ ಇಲ್ಲ. ಆಲ್ಮೋಸ್ಟ್ ಕೆಲವು ಫ್ಯಾಕ್ಟ್ರೀಸ್ 80% ಕೊಟ್ಟಿದ್ದಾರೆ, ಕೆಲವು ಮಂದಿ 75% ಕೊಟ್ಟಿದ್ದಾರೆ. ಓನ್ಲಿ ಕೆಲವು ಫ್ಯಾಕ್ಟ್ರೀಸ್ ಮಾತ್ರ ಸ್ವಲ್ಪ 55-60% ಕ್ರಾಸ್ ಆಗಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆಗಳು ಆಗ್ತಾನೆ ಇವೆ, ನಾವೇನು ಹೇಳ್ತೀರಿ? ಯಾರು ಹೇಳ್ತಾರೆ? ನೀವು ಹೇಳ್ತಾನೆ ಇದ್ದೀರಿ, ಅದು ಆಗ್ತಾನೇ ಇಲ್ಲ. ಅಲ್ಲ, ನಿಮ್ಮವರು ಮಾತಾಡ್ತಿದ್ದಾರೆ. ಅವ್ರು ಮಾತಾಡಿದ್ರೆ ಅವ್ರಿಗೆ ಕೇಳಿ, ನಾನಂತರೂ ಮಾತಾಡಿಲ್ಲ. ಸರ್, APMC ಕಾಯ್ದೆ ತಿದ್ದುಪಡಿ ಆಗಿತ್ತು, ಅದು ಬೆಳಗಾವಿ ಖಾಸಗಿದು ಒಂದು ಗೊಂದಲ ಇತ್ತು. ಅದು 4 ಇದ್ದಾವೆ, ಆ ಥರ ರಾಜ್ಯದಲ್ಲಿ 4 ಇದ್ದಾವೆ. ಅದಕ್ಕೆ ಬೇರೆ ಆ್ಯಕ್ಟ್ ಮಾಡಿ ಅದನ್ನು ಅಬಾಲಿಷ್ ಮಾಡ್ತೀವಿ. ಸ್ವಲ್ಪ ಮಾಡಲೇಬೇಕು, ಯಾಕೆಂದರೆ ಸರ್ಕಾರಕ್ಕೆ ಬರ್ತಕ್ಕಂಥ ತೆರಿಗೆ ಅದು ನೋಡಿ, ನಿಯಂತ್ರಣ ಇಲ್ಲಂತಿಲ್ಲ, ನಿಯಂತ್ರಣ ರೆಗ್ಯುಲೇಟ್ ಮಾಡೋಕ್ಕೆ ಬರುತ್ತೆ. ಬಟ್ ಏನಾಗ್ತದೆ, ಸರ್ಕಾರಿ APMC ಇರಬೇಕನ್ನೋ ಕಾನ್ಸೆಪ್ಟ್ ಇತ್ತು. ಆದರೆ ಇನ್ ಬಿಟ್ವೀನ್ ಅದು ನಿಮ್ಗೆ ಗೊತ್ತಿದೆ, ಲೋಕಸಭೆಯಲ್ಲಿ ಬಿಲ್ ವಿಡ್ರಾ ಮಾಡಿದ ಮೇಲೆ ಆ ಸಂದರ್ಭದಲ್ಲಿ 4 ಪ್ರೈವೇಟ್ APMC ಬಂದಿದೆ ಅಷ್ಟೇ. ಅದನ್ನು ಸರಿ ಮಾಡ್ತಾರೆ ಸರ್? ಹಾಂ, 100% ಸರಿ. ವೇಯಿಂಗ್ ಸ್ಕೇಲ್ಗಳು 2 ವರ್ಷ ಆಗ್ತಾವೆ ಹೇಳ್ತಾ ಇದ್ದೀರಿ, ಶುಗರ್ ಫ್ಯಾಕ್ಟ್ರಿಯಲ್ಲಿ ಇಲ್ಲ ರೀ, ಈಗ ಆಲ್ರೆಡಿ ಅನೌನ್ಸ್ಮೆಂಟ್ ಅಲ್ಲ,
ಆಲ್ರೆಡಿ ವೇಯಿಂಗ್ ಮಿಷನ್ನಲ್ಲಿ 2 ಟೈಪ್ ಇದೆ. ಮೊದಲು ಅನಲಾಗ್ ಸಿಸ್ಟಮ್ ಮೇಲೆ ಈ ವೇಯಿಂಗ್ ಮಷಿನ್ಸು ಮಾಡ್ತಿದ್ರು ಫ್ಯಾಕ್ಟ್ರಿಯವರು. ಅದನ್ನೀಗ ಡಿಜಿಟಲೀಕರಣ ಮಾಡಿದ್ದೀವಿ, ಡಿಜಿಟಲ್ ವೇಯಿಂಗ್ ಮಷಿನ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ 72 ಮಷಿನ್ಸು 72 ಫ್ಯಾಕ್ಟ್ರೀಸ್ನಲ್ಲಿ ಆ ಥರ ಮಾಡಿ ಈಗ ಆಗಿದೆ. ಜೊತೆಗೆ ನಾವು ಕೂಡ ಸರ್ಪ್ರೈಸಿಂಗ್ಲಿ ರ್ಯಾಂಡಮ್ ಚೆಕ್ ಮಾಡಬೇಕಂತೇಳಿ ಒಂದು 10 ಕಡೆ ನಾವು ವೇಯಿಂಗ್ ಮಷಿನ್ಸ್ ಹಾಕಬೇಕು ಓನ್ ಅಂಥೇಳಿ ನಾವು ಡಿಸಿಷನ್ ತೊಗೊಂಡಿದ್ದೀವಿ. ಅದರ ಪ್ರಕಾರ ಮೊದಲು ಮೊಬೈಲ್ ಯೂನಿಟ್ 2 ಹಾಕ್ತೀವಿ, ಆಮೇಲೆ ಲೊಕೇಶನ್ಸ್ನಲ್ಲಿ ಎಲ್ಲೆಲ್ಲಿ ಜಾಗ ನಮಗೆ ಸಿಗ್ತದೆ, ಎಲ್ಲೆಲ್ಲಿ ಹೆಚ್ಚು ಫ್ಯಾಕ್ಟ್ರಿ ಇದ್ದಾವೆ, ಎಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂಥ ಲೊಕೇಶನ್ಸ್ ಈಗಾಗಲೇ 5ರಿಂದ 6 ಸೆಲೆಕ್ಟ್ ಆಗಿದ್ದಾವೆ. ಇನ್ನೊಂದು 2-3 ಬಾಕಿ ಇದೆ, ಅದು ಮಾಡಿದರೆ ಬರೋ ಸೀಸನ್ನಲ್ಲಿ ಮುಗಿಸ್ತೀವಿ. ಫಸ್ಟ್ ಕಾರ್ಖಾನೆ ಮಾಲೀಕರು ಕೆಲವೊಂದಿಷ್ಟು ಮಾಲೀಕರು ಬಿಲ್ಲನ್ನು ಕೊಟ್ಟಿಲ್ಲ ಅಂತ ಇಲ್ಲ, ನಾನು ಹೇಳಿದ್ನಲ್ಲ 80% ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡಿಸಿದ್ದೀವಿ. ಲಾಸ್ಟ್ ಟೈಮ್ 20,500 ಕೋಟಿ ಮೇಲೆ ಇತ್ತು, ಫುಲ್ 100% ಕೊಡಿಸಿದ್ದೀವಿ. UP ಗೌರ್ಮೆಂಟು ಕೊಡಿಸಿಲ್ಲ, ಮಹಾರಾಷ್ಟ್ರ ಕೊಡಿಸಿಲ್ಲ, ಕರ್ನಾಟಕ ಮಾತ್ರ ಕೊಡಿಸಿರೋದು. ಈ ಸರ್ತಿ ಕೂಡ ಸೀಸನ್ ಮುಗಿಯೋದ್ರೊಳಗಾಗಿ ನಾವು 100% ಮಾಡ್ತೀವಿ. ಮುಂದಿನ ಅವಧಿಗೂ ನಮ್ಮ CM ಸಿದ್ದರಾಮಯ್ಯನವರ ನೇತೃತ್ವ ಬೇಕಂತೇಳಿ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾರೆ. ತಾವೇನು ಹೇಳಿ? ಯಾರು ಇಲ್ಲ ಅಂತ ಹೇಳಿದ್ದಾರೆ, ಅವರೇ ಇದ್ದಾರಲ್ಲ. ಮುಂದೂ ಅವ್ರು ಇರ್ಬೋದು, ಅದ್ರಾಗೇನು ತಪ್ಪಿದೆ, ಅವರೇ ಇರ್ತಾರೆ. 5 ವರ್ಷ ಕಂಟಿನ್ಯೂ ಆಗ್ತದೆ. ನೋಡಿ, ಈಗ CM ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ನುಡಿತಕ್ಕಂಥ ಕೆಲಸ ಅಲ್ಲ. CLP ಮತ್ತು ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಅದರಲ್ಲಿ 2 ಮಾತೇ ಇಲ್ಲ. ಈಗ ಅವರೇ ಪ್ರೆಸೆಂಟ್ CM ಇದ್ದಾರೆ, ಅವರೇ ಮುಂದುವರಿತಾರೆ. ಚರ್ಚೆ ಆಗ್ತಿದೆ ಅದು ನನಗೆ ಗೊತ್ತಿಲ್ಲ, ನೀವು ಮೇಲೆ ಕೇಳ್ತೀರಂತ ಅದು ಚರ್ಚೆ ಆಗ್ತದೆ. ನನಗೂ ಈಗ ಕೇಳಿದ್ರಲ್ಲ, ನಾನು ಹೇಳಿದ್ದೆ ನಿಮಗೆ. ನೀವು ಅವ್ರಿಗೇನು ಕೆಲಸ ಮಾಡೋಕ್ಕೆ ರಗಡಿದೆ, ಅದನ್ನು ಮಾಡಿದರೆ ಸಾಕು. ಇದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲಾರ್ದನ್ನು ಚರ್ಚೆ ಮಾಡಿ ಏನು ಮೈ ಮೇಲೆ ಹಾಕೊಳ್ಳೋದಿರುತ್ತೆ. ಶುಗರ್ ಫ್ಯಾಕ್ಟ್ರೀಸ್ ಡ್ಯೂಸ್ ಬಗ್ಗೆ ಏನು ಸಮಸ್ಯೆ ಇದೆ? ಇಲ್ಲ, ಸಮಸ್ಯೆ ಇಲ್ಲ. ಆಲ್ಮೋಸ್ಟ್ ಕೆಲವು ಫ್ಯಾಕ್ಟ್ರೀಸ್ 80% ಕೊಟ್ಟಿದ್ದಾರೆ, ಕೆಲವು ಮಂದಿ 75% ಕೊಟ್ಟಿದ್ದಾರೆ. ಓನ್ಲಿ ಕೆಲವು ಫ್ಯಾಕ್ಟ್ರೀಸ್ ಮಾತ್ರ ಸ್ವಲ್ಪ 55-60% ಕ್ರಾಸ್ ಆಗಿದ್ದಾರೆ. ರಾಜ್ಯದಲ್ಲಿ CM ಬದಲಾವಣೆ ಚರ್ಚೆಗಳು ಆಗ್ತಾನೆ ಇವೆ. ನಾವೇನು ಹೇಳ್ತೀರಿ? ಯಾರು ಹೇಳ್ತಾರೆ? ನೀವು ಹೇಳ್ತಾನೆ ಇದ್ದೀರಿ, ಅದು ಆಗ್ತಾನೇ ಇಲ್ಲ. ಅಲ್ಲ, ನಿಮ್ಮವರು ಮಾತಾಡ್ತಿದ್ದಾರೆ. ಅವ್ರು ಮಾತಾಡಿದ್ರೆ ಅವ್ರಿಗೆ ಕೇಳಿ, ನಾನಂತರೂ ಮಾತಾಡಿಲ್ಲ. ಸರ್, APMC ಕಾಯ್ದೆ ತಿದ್ದುಪಡಿ ಆಗಿತ್ತು, ಅದು ಬೆಳಗಾವಿ ಖಾಸಗಿದು ಒಂದು ಗೊಂದಲ ಇತ್ತು. ಅದು 4 ಇದ್ದಾವೆ, ಆ ಥರ ರಾಜ್ಯದಲ್ಲಿ 4 ಇದ್ದಾವೆ. ಅದಕ್ಕೆ ಬೇರೆ ಆ್ಯಕ್ಟ್ ಮಾಡಿ ಅದನ್ನು ಅಬಾಲಿಷ್ ಮಾಡ್ತೀವಿ. ಸ್ವಲ್ಪ ಮಾಡಲೇಬೇಕು, ಯಾಕೆಂದರೆ ನಿಮಗೆ ಸರ್ಕಾರಕ್ಕೆ ಬರತಕ್ಕಂಥ ತೆರಿಗೆ ಅದು ನೋಡಿ, ನಿಯಂತ್ರಣ ಇಲ್ಲಂತಿಲ್ಲ, ನಿಯಂತ್ರಣ ರೆಗ್ಯುಲೇಟ್ ಮಾಡೋಕ್ಕೆ ಬರುತ್ತೆ. ಬಟ್ ಏನಾಗ್ತದೆ, ಸರ್ಕಾರಿ APMC ಇರಬೇಕನ್ನೋ ಕಾನ್ಸೆಪ್ಟ್ ಇತ್ತು. ಆದರೆ ಇನ್ ಬಿಟ್ವೀನ್ ಅದು ನಿಮ್ಗೆ ಗೊತ್ತಿದೆ, ಲೋಕಸಭೆಯಲ್ಲಿ ಬಿಲ್ ವಿಡ್ರಾ ಮಾಡಿದ ಮೇಲೆ ಆ ಸಂದರ್ಭದಲ್ಲಿ 4 ಪ್ರೈವೇಟ್ APMC ಬಂದಿದೆ ಅಷ್ಟೇ. ಅದನ್ನು ಸರಿ ಮಾಡ್ತಾರೆ ಸರ್? ಹಾಂ, 100% ಸರಿ. ವೇಯಿಂಗ್ ಸ್ಕೇಲ್ಗಳು 2 ವರ್ಷ ಆಗ್ತಾವೆ ಹೇಳ್ತಾ ಇದ್ದೀರಿ, ಶುಗರ್ ಫ್ಯಾಕ್ಟ್ರಿಯಲ್ಲಿ ಇಲ್ಲ ರೀ, ಈಗ ಆಲ್ರೆಡಿ ಅನೌನ್ಸ್ಮೆಂಟ್ ಅಲ್ಲ, ಆಲ್ರೆಡಿ ವೇಯಿಂಗ್ ಮಿಷನ್ನಲ್ಲಿ 2 ಟೈಪ್ ಇದೆ. ಮೊದಲು ಅನಲಾಗ್ ಸಿಸ್ಟಮ್ ಮೇಲೆ ಈ ವೇಯಿಂಗ್ ಮಷಿನ್ಸು ಮಾಡ್ತಿದ್ರು ಫ್ಯಾಕ್ಟ್ರಿಯವರು. ಅದನ್ನೀಗ ಡಿಜಿಟಲೀಕರಣ ಮಾಡಿದ್ದೀವಿ, ಡಿಜಿಟಲ್ ವೇಯಿಂಗ್ ಮಷಿನ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ 72 ಮಷಿನ್ಸು 72 ಫ್ಯಾಕ್ಟ್ರೀಸ್ನಲ್ಲಿ ಆ ಥರ ಮಾಡಿ ಈಗ ಆಗಿದೆ. ಜೊತೆಗೆ ನಾವು ಕೂಡ ಸರ್ಪ್ರೈಸಿಂಗ್ಲಿ ರ್ಯಾಂಡಮ್ ಚೆಕ್ ಮಾಡಬೇಕಂತೇಳಿ ಒಂದು 10 ಕಡೆ ನಾವು ವೇಯಿಂಗ್ ಮಷಿನ್ಸ್ ಹಾಕಬೇಕು ಓನ್ ಅಂಥೇಳಿ ನಾವು ಡಿಸಿಷನ್ ತೊಗೊಂಡಿದ್ದೀವಿ. ಅದರ ಪ್ರಕಾರ ಮೊದಲು ಮೊಬೈಲ್ ಯೂನಿಟ್ 2 ಹಾಕ್ತೀವಿ, ಆಮೇಲೆ ಲೊಕೇಶನ್ಸ್ನಲ್ಲಿ ಎಲ್ಲೆಲ್ಲಿ ಜಾಗ ನಮಗೆ ಸಿಗ್ತದೆ, ಎಲ್ಲೆಲ್ಲಿ ಹೆಚ್ಚು ಫ್ಯಾಕ್ಟ್ರಿ ಇದ್ದಾವೆ, ಎಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂಥ ಲೊಕೇಶನ್ಸ್ ಈಗಾಗಲೇ 5ರಿಂದ 6 ಸೆಲೆಕ್ಟ್ ಆಗಿದ್ದಾವೆ. ಇನ್ನೊಂದು 2-3 ಬಾಕಿ ಇದೆ, ಅದು ಮಾಡಿದರೆ ಬರೋ ಸೀಸನ್ನಲ್ಲಿ ಮುಗಿಸ್ತೀವಿ. ಫಸ್ಟ್ ಕಾರ್ಖಾನೆ ಮಾಲೀಕರು ಕೆಲವೊಂದಿಷ್ಟು ಮಾಲೀಕರು ಬಿಲ್ಲನ್ನು ಕೊಟ್ಟಿಲ್ಲ ಅಂತ ಇಲ್ಲ, ನಾನು ಹೇಳಿದ್ನಲ್ಲ 80% ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡಿಸಿದ್ದೀವಿ. ಲಾಸ್ಟ್ ಟೈಮ್ 20,500 ಕೋಟಿ ಮೇಲೆ ಇತ್ತು, ಫುಲ್ 100% ಕೊಡಿಸಿದ್ದೀವಿ. UP ಗೌರ್ಮೆಂಟು ಕೊಡಿಸಿಲ್ಲ, ಮಹಾರಾಷ್ಟ್ರ ಕೊಡಿಸಿಲ್ಲ, ಕರ್ನಾಟಕ ಮಾತ್ರ ಕೊಡಿಸಿರೋದು. ಈ ಸರ್ತಿ ಕೂಡ ಸೀಸನ್ ಮುಗಿಯೋದ್ರೊಳಗಾಗಿ ನಾವು 100% ಮಾಡ್ತೀವಿ. ಮುಂದಿನ ಅವಧಿಗೂ ನಮ್ಮ CM ಸಿದ್ದರಾಮಯ್ಯನವರ ನೇತೃತ್ವ ಬೇಕಂತೇಳಿ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾರೆ. ತಾವೇನು ಹೇಳಿ? ಯಾರು ಇಲ್ಲ ಅಂತ ಹೇಳಿದ್ದಾರೆ, ಅವರೇ ಇದ್ದಾರಲ್ಲ.
ಮುಂದೂ ಅವ್ರು ಇರ್ಬೋದು, ಅದ್ರಾಗ ಏನು ತಪ್ಪಿದೆ, ಅವರೇ ಇರ್ತಾರೆ. 5,000 ಕಂಟಿನ್ಯೂ ಆಗ್ತದೆ ಸರ್. ನೋಡಿ, ಈಗ ಸಿ ಎಮ್ ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ನುಡಿತಕ್ಕಂಥ ಕೆಲಸ ಅಲ್ಲ. CLP ಮತ್ತು ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಈಗ ಅವರೇ ಪ್ರೆಸೆಂಟ್ ಸಿ ಎಮ್ ಇದ್ದಾರೆ, ಅವರೇ ಮುಂದುವರಿತಾರೆ. ಚರ್ಚೆ ಆಗ್ತಿದೆ ಅಂತ ಸರ್. ಅದು ನನಗೆ ಗೊತ್ತಿಲ್ಲ, ನೀವು ಮೇಲೆ ಕೇಳ್ತೀರಂತ ಅದು ಚರ್ಚೆ ಆಗ್ತದೆ. ನನಗೂ ಈಗ ಕೇಳಿದ್ರಲ್ಲ, ನಾನು ಹೇಳಿದ್ದೆ ನಿಮಗೆ. ನೀವು ಅವ್ರಿಗೇನು ಕೆಲಸ ಮಾಡೋಕ್ಕೆ ರಗಡಿದೆ, ಅದನ್ನು ಮಾಡಿದರೆ ಸಾಕು. ಇದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲಾರ್ದನ್ನು ಚರ್ಚೆ ಮಾಡಿ ಏನು ಮೈ ಮೇಲೆ ಹಾಕೊಳ್ಳೋದಿರುತ್ತೆ.